ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. ಎಲ್ಪಿಜಿ ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿಯಿಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. ಎಲ್ಪಿಜಿ ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿಯಿಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. ಎಲ್ಪಿಜಿ ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿಯಿಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. ಎಲ್ಪಿಜಿ ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿಯಿಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. ಎಲ್ಪಿಜಿ ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿಯಿಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. ಎಲ್ಪಿಜಿ ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿಯಿಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. ಎಲ್ಪಿಜಿ ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿಯಿಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. ಎಲ್ಪಿಜಿ ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿಯಿಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ
ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. LPG ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿ ಇಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. LPG ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿ ಇಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. LPG ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿ ಇಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಬೀದರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋದು ಇನ್ನೂ ಕೂಡ ತಪ್ಪಿಲ್ಲ. LPG ಸಿಗ್ತಾ ಇಲ್ಲ ಅನೇಕ ಕಡೆಗಳಲ್ಲಿ. ರಾತ್ರಿ ಇಡೀ ಗ್ರಾಹಕರು ಜಾಗರಣೆ ಮಾಡಿದ್ದಾರೆ. ಇಲ್ಲಿ ಬಾಲ್ಕಿ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 2 ತಿಂಗಳಿನಿಂದ ಇದೇ ಸಮಸ್ಯೆ ಗ್ಯಾಸ್ಗಾಗಿ ಅಲೆದಾಡ್ತಿದ್ದಾರೆ. ಈ ಅಲೆದಾಡೋದು ತಪ್ಪಿಲ್ಲ, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಇವಾಗಲಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ನಿಂತಿದ್ದಾರೆ. ಕೇವಲ ದಿನದಲ್ಲಿ ಮಾತ್ರ ಅಲ್ಲ, ರಾತ್ರಿಯೂ ಕೂಡ ಜಾಗರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ.